ಪ್ರಿಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ಮುರಾರ್ಜಿಯ ಒಂದು ಫಲಿತಾಂಶವನ್ನು ಬಿಟ್ಟಿದ್ದಾರೆ. ನಿಮ್ಮ ಮಗು ಅಥವಾ ಮಗಳು ಎಷ್ಟು ಅಂಕ ಪಡೆದಿದೆ ಅಂತ ನೀವು ಚೆಕ್ ಮಾಡಬಹುದು. ಹೋದ ತಿಂಗಳ ಫೆಬ್ರವರಿ 15ರಂದು ಮುರಾರ್ಜಿ ಪರೀಕ್ಷೆ ಆಗಿತ್ತು. ಅದರ ಒಂದು ಕೀ ಆನ್ಸರ್ ಬಿಟ್ಟಿದ್ರು. ಕೀ ಆನ್ಸರ್ನ ಪರಿಷ್ಕೃತ ಕೀ ಆನ್ಸರ್ಗಳನ್ನ ಬಿಟ್ಟಿದ್ರು ಮತ್ತು OMR ಸೀಟ್ಗಳನ್ನ ಬಿಟ್ಟಿದ್ರು. ಇವಾಗ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಇದು ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ. ಇಲ್ಲಿ ಒಂದು ನೋಟಿಫಿಕೇಶನ್ ಇದೆ. ನಿಮಗೇನಾದರೂ ಪ್ರಚಲಿತ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ನೀವು ಆಕ್ಷೇಪಣೆಯನ್ನ 13ನೇ ತಾರೀಕು, ಇದೇ ತಿಂಗಳ 13ನೇ ತಾರೀಕು 12 ಗಂಟೆ ಒಳಗಾಗಿ ಸಲ್ಲಿಸಬೇಕು. ಇದು ನೋಟಿಸು. ಇದನ್ನ ಆಕ್ಷೇಪಣೆ ಹೇಗೆ ಸಲ್ಲಿಸೋದು ಅಂತ ನಾನು ಹೇಳ್ತೇನೆ ನಿಮಗೆ. ಇಲ್ಲಿ ತಾತ್ಕಾಲಿಕ ಫಲಿತಾಂಶದ ಲಿಂಕ್, ಇಲ್ಲಿ ನೀವು ನಿಮ್ಮ ಮಗುವಿನ ಅಂಕಗಳನ್ನ ಚೆಕ್ ಮಾಡಬಹುದು. ಶಾರ್ಟ್ಸ್ ನಂಬರ್ ಹೊಡಿಬೇಕು, ಡೇಟ್ ಆಫ್ ಬರ್ತ್ ಹೊಡಿಬೇಕು. ಅದನ್ನ ನಾನು ತೋರಿಸ್ತೇನೆ ನಿಮಗೆ. ನಂದು ಒಂದು ಎಕ್ಸಾಂಪಲ್ ಶಾರ್ಟ್ಸ್ ನಂಬರ್ ಇದೆ ಇಲ್ಲಿ, ಇದನ್ನ ಎಂಟರ್ ಮಾಡಿ. ಆಮೇಲೆ ಮಗುವಿನ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ, ಸಬ್ಮಿಟ್ ಅಂತ ಕೊಡ್ರಿ. ಮಗುವಿನ ಅಂಕ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಆಮೇಲೆ ಎಷ್ಟು ಅಂಕ ಬಂದಿದೆ ಅಂತ ಗೊತ್ತಾಗುತ್ತೆ, ವರ್ಷ ಯಾವ್ದಿತ್ತು, ಎಷ್ಟು ಅಂಕ ಬಂದಿದೆ ಎಲ್ಲ ಗೊತ್ತಾಗುತ್ತೆ. ಸೊ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ನಿಮ್ಮ ಮಗುವಿನ ಅಂಕಗಳು ಯಾವ್ದು ಸರಿಯಾಗಿದೆ, ಯಾವ್ದು ತಪ್ಪಾಗಿದೆ, ಎಷ್ಟು ತಪ್ಪಾಗಿದೆ, ಎಷ್ಟು ಸರಿಯಾಗಿದೆ ಎಲ್ಲ ಇರುತ್ತೆ ಮಾಹಿತಿ. ಅದನ್ನು ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಮತ್ತೆ ಹಿಂದೆ ಹೋಗ್ತೀನಿ ನಾನು. ಇಲ್ಲಿ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ, ನಿಮ್ಮ ಒಂದು ಪಡೆದಂತ ಸ್ಕೋರ್ಗೆ ಏನಾದರೂ ನಿಮ್ದು ಆಕ್ಷೇಪಣೆ ಇದ್ರೆ ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಇಮೇಲ್ ID ಕೊಡ್ಬೋದು, ಇಮೇಲ್ ID. ಆಮೇಲೆ ಇದು ಎಕ್ಸಾಮು, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಬೇಕು, ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕು, ಕ್ಯಾಂಡಿಡೇಟ್ ನೇಮ್ ಎಂಟರ್ ಮಾಡಬೇಕು, ಕ್ವಶನ್ ಪೇಪರ್ ವರ್ಷನ್ ಎಂಟರ್ ಮಾಡಬೇಕು, ಸ್ಕೋರ್ ಅಂತ ಸೆಲೆಕ್ಟ್ ಮಾಡಬೇಕು, ಪಬ್ಲಿಕ್ ಸ್ಕೋರ್, ಪ್ರಾವಿಷನಲ್ ಸ್ಕೋರ್ ಎಷ್ಟು ಬಂದಿದೆ, ಆಮೇಲೆ ಎಕ್ಸ್ಪೆಕ್ಟೆಡ್ ಸ್ಕೋರ್ ನಿಮಗೆ ಎಷ್ಟು ಬರಬೇಕಿತ್ತು, ಅಬ್ಜೆಕ್ಷನ್ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡಬೇಕು, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ನಿಮ್ಮ ಅಂಕ ಎಷ್ಟು ಬಂದಿದೆ ಜಿಲ್ಲಾವಾರು ಇಲ್ಲಿ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಮತ್ತೆ ಈ ಲಿಂಕ್ ಅಲ್ಲಿ ಜಿಲ್ಲಾವಾರು ಒಂದು ಫಲಿತಾಂಶದ ಒಂದು PDF ಕೂಡ ಬಿಟ್ಟಿದ್ದಾರೆ. ನೀವು ಇಲ್ಲಿ ಕೂಡ ಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬೆಳಗಾವಿ ಜಿಲ್ಲಾದ ಓಪನ್ ಮಾಡಿದ್ರೆ ನಿಮ್ಮ ಮಗುವಿನ ಶಾರ್ಟ್ಸ್ ನಂಬರ್ ಅನ್ನ ಸರ್ಚ್ ಮಾಡಿದ್ರೆ ಇಲ್ಲಿ ಶಾರ್ಟ್ಸ್ ನಂಬರ್ ಇದೆ. ಸರ್ಚ್ ಮಾಡಿದ್ರೆ ನಿಮ್ಮ ಮಗುವಿನ ಅಂಕಗಳು ಇಲ್ಲಿ ಬಲಗಡೆ ಸಿಗುತ್ತೆ, ನಿಮಗೆ ಎಷ್ಟು ಅಂಕ ಪಡೆದಿದ್ದಾರೆ ಅಂತ. ಸೊ ಬೆಳಗಾವಿ ಜಿಲ್ಲೆಗೆ 97 ಅಂಕ ಹೈಯೆಸ್ಟ್ ಇದೆ. 97 ಅಂಕ ಪಡೆದವರ ಸಂಖ್ಯೆ ಹೈಯೆಸ್ಟ್ ಇದೆ ಇಲ್ಲಿ. ಸೊ ನಿಮ್ಮ ಮಗುವಿನ ಅಂಕವನ್ನ ನೀವು ಚೆಕ್ ಮಾಡಬಹುದು. ಸುಮಾರು ನೋಡಿದ ಪ್ರಕಾರ ಸುಮಾರು ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಕಡಿಮೆ ಇದೆ. ಸೊ ಈ ವರ್ಷ ಒಂಚೂರು ಕಟ್ ಆಫ್ ಕಡಿಮೆನೂ ನಿಲ್ಲುವಂತ ಸಾಧ್ಯತೆ ಇದೆ. ಈ ಒಂದು ಲಿಂಕ್ ಅನ್ನು ನಾನು ಒಂದು ಈ ವಿಡಿಯೋ ಕೆಳಗಡೆ ಹಾಕ್ತೇನೆ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಬಹುದು. ಈ ಒಂದು ಫಲಿತಾಂಶದಲ್ಲಿ ಕೂಡ ಅಲ್ಲಿ ಹಾಕ್ತೇನೆ ನಿಮಗೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.